ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಿಂದ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ, ಹೊಸ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ತಪ್ಪದೆ ಕೊನೆಯವರೆಗೆ ನೋಡಿ, ಹಾಗೆ ನಿಮಗೆ ಇಷ್ಟದ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮಗೆಲ್ಲ ತಿರುಗಿದ್ರೆ 24-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು. ಸೊ ಅಂಥ ಒಂದು ಕೆಲವೊಂದು ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಪೆಂಡಿಂಗ್ ಇದೆ ಅಥವಾ ಆ ಸ್ಟೇಟಸ್ ಅಪ್ಡೇಟ್ ಆಗಿದೆ ಇಲ್ಲ, ಏನು ರೀಸನು ರಿಜೆಕ್ಟ್ ಆಗಿದೆ ಏನೋ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಅದನ್ನು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಕೂಡ ಎನೇಬಲ್ ಮಾಡಿಕೊಟ್ಟಿದ್ದಾರೆ. ಅದೇ ಕಾಲೇಜು ಮಾಹಿತಿ ವ್ಯವಸ್ಥೆ ಅಂತ ಕರಿತೀವಿ. ಇದನ್ನು CIS ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಈ ಟ್ಯಾಬ್ನ ಎನೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೇನಪ್ಪ ಅಂದರೆ ಪ್ರತಿಯೊಂದು ಕಾಲೇಜಿಗೆ ಕೂಡ ಒಬ್ಬ ಕಾಲೇಜಿನಲ್ಲಿ ನೋಡಲ್ ಆಫೀಸರ್ ಅಥವಾ ಕೇಸ್ ವರ್ಕರ್ನ ಮಾಡಿರ್ತಾರೆ. ಅವರು ಲಾಗಿನ್ ID ಮತ್ತು ಪಾಸ್ವರ್ಡ್ನ ಕೂಡ ಕೊಟ್ಟಿರ್ತಾರೆ ಆ ಕಾಲೇಜಿಗೆ. ಸೊ ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕಾಲೇಜಿಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಅಂದರೆ ಕಾಲೇಜ್ ರಿಲೇಟೆಡ್ ಅಪ್ಲಿಕೇಶನ್ ಹಾಕಿದಾನೋ, ಅವ್ನು ವೆರಿಫಿಕೇಷನ್ ಆಗಿದ್ದಾನೆ, ಯಾವ ಕ್ಯಾಟಗರಿ ಇದ್ದಾನೆ, ಎಷ್ಟು ಅಮೌಂಟ್ ಜಮಾ ಆಗಿದೆ, ಅವ್ನ ಫೀಸ್ ಎಷ್ಟು ಕಟ್ಟಿದ್ದಾನೆ ಮತ್ತು ಅವ್ನಿಗೆ ಎಷ್ಟು ರಿಂಬರ್ಸ್ಮೆಂಟ್ ಆಗಿದೆ, ಸೊ ಅವನು ಹಾಸ್ಟೆಲರೋ ಡೇ ಸ್ಕಾಲರ್ ಅಪ್ಲಿಕೇಶನ್ ಹಾಕಿದ್ದಾನೋ, ಅವೆಲ್ಲ ಮಾಹಿತಿನೂ ಕೂಡ ಇದರಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕಾಲೇಜಿನ ಇರ್ತ ಕೇಸ್ ವರ್ಕರ್ಗೆ ಕೂಡಲೇ ನೀವು ಭೇಟಿ ಆಗಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವೇನು ಅಂದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಸೊ ಈ ಸ್ಕಾಲರ್ಶಿಪ್ ಪೋರ್ಟಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಇಯರ್ ಸ್ಟೂಡೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರುತ್ತೆ ನಿಮಗೆ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರಲ್ಲ ವಿದ್ಯಾರ್ಥಿದು. ಸೊ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ನ ಫಸ್ಟ್ಗೆ ಚೆಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ನ ಇಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, 24-25. ನಂತರ ಇಲ್ಲಿ ವ್ಯೂ ಅಂತ ಕೊಡಿ. ವ್ಯೂ ಅಂತ ಕೊಟ್ಟ ಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ನೋಡಿ, ನವೆಂಬರ್ 25, 2024 ಸಬ್ಮಿಟ್ ಮಾಡಿದ್ರೆ ಈ ವಿದ್ಯಾರ್ಥಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಇರ್ತಕ್ಕಂಥ ವಿದ್ಯಾರ್ಥಿ. ಸೊ ಈ ಒಂದು ಅಪ್ಲಿಕೇಶನು ಈಗ ವೆರಿಫಿಕೇಷನ್ ಆಗಿದೆ ಅಥವಾ ಇಲ್ಲ ಅಂತ ಇಲ್ಲಿ ನೋಡಿ ಚೆಕ್ ಮಾಡ್ಕೋದು. ಫಸ್ಟ್ ಲೆವೆಲಲ್ಲಿ ಕಾಲೇಜ್ ವೈಸ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಬಟ್ ಅದೇ ತಾಲೂಕು ಅಪ್ಲಿಕೇಶನ್ ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ. ಸೊ ಈ ಅಪ್ಲಿಕೇಶನ್ ಪೆಂಡಿಂಗ್ನಲ್ಲಿ ಇರೋದ್ರಿಂದ ಈ ವಿದ್ಯಾರ್ಥಿ ಏನಪ್ಪ ಅಂದರೆ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಏನು ಕರಿತೀವಿ. ಸೊ ಇಲ್ಲಿ ಬಂದು ಆ ಪರ್ಟಿಕ್ಯುಲರ್ ಕೇಸ್ ವರ್ಕರ್ ಲಾಗಿನ್ ID, ಸೊ ಅವ್ನು ಏನು ಇನ್ಫಾರ್ಮೇಷನ್ ಯಾಕೆ ಪೆಂಡಿಂಗ್ ಇದೆ, ಸೊ ಅವ್ನು ಏನೋ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದಾವೋ ಅಥವಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾನೋ ಇಲ್ಲೋ, ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಎನೇಬಲ್ ಮಾಡಿಕೊಟ್ಟಿದ್ದಾರೆ, ಅದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನವರು. ಸೊ ಹಾಗಾಗಿ ಇದೊಂದು ಬೇಗ ಅಪ್ಡೇಟು. ಯಾರ್ಯಾರು ವಿದ್ಯಾರ್ಥಿಗಳು ನಿಮ್ಮ ತಾಲೂಕು ಆಫೀಸರ್ ವೆರಿಫಿಕೇಷನ್ ಪೆಂಡಿಂಗ್ನಲ್ಲಿದೆ, ಸೊ ಒಂದು ಸಾರಿ ಇದನ್ನು ಲಾಗಿನ್ ಮಾಡಿಕೊಂಡು ಸೊ ಏನು ರೀಸನ್ ಅನ್ನೋದನ್ನು ಕೂಡ ಅಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ. ಸೊ ಚೆಕ್ ಮಾಡ್ಕೊಂಡ್ರೆ ಇಮಿಡಿಯೇಟಾಗಿ ಏನಾದ್ರು ತೊಂದರೆ ಇತ್ತಂದರೆ ಅದನ್ನು ತಾಲೂಕು ಆಫೀಸಿಗೆ ವಿಸಿಟ್ ಕೊಟ್ಟು ನೀವು ಕ್ಲಾರಿಫೈ ಮಾಡ್ಕೋಬೋದು, ರೆಕ್ಟಿಫೈ ಕೂಡ ಮಾಡ್ಬೋದು. ಸೊ ಹಾಗಾಗಿ ಇದೊಂದು ಹೊಸ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಇದನ್ನು ನಿನ್ನೆ ತಾನೇ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗೂ ಮಾಹಿತಿ ಇರಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಸೊ ತಾಲೂಕು ಆಫೀಸರ್ ಪೆಂಡಿಂಗ್ ಇದೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟು ಆಮೇಲೆ ಚಾನಲ್ ಅಪ್ಡೇಟ್ಗೋಸ್ಕರ ಮಾಹಿತಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.